ನಮಸ್ಕಾರ. ಪ್ರಜ್ವಲ್ ರೇವಣ್ಣ ವಿರುದ್ಧ ಬಿಗಿಯಾಗುತ್ತಲೇ ಇದೆ ಕಾನೂನಿನ ಕುಣಿಕೆ. ಒಂದಾದ ಮೇಲೊಂದು ಎಫ್ಐಆರ್ ದಾಖಲಾಗ್ತಾ ಇದೆ. ಒಂದಕ್ಕಿಂತ ಒಂದು ಕಠಿಣ ಸೆಕ್ಷನ್ಗಳನ್ನ ಹಾಕಲಾಗಿದೆ ಎಫ್ಐಆರ್ ನಲ್ಲಿ. ಪ್ರಜ್ವಲ್ ವಿರುದ್ಧ 3ನೇ ಎಫ್ಐಆರ್ ನಲ್ಲಿ ಕಠಿಣ ಸೆಕ್ಷನ್ಗಳನ್ನ ದಾಖಲು ಮಾಡಲಾಗಿದೆ. ಮೇ 8ರಂದು ಸಿಐಡಿ ಸೈಬರ್ ಕ್ರೈಮ್ ನಲ್ಲಿ ದಾಖಲಾಗಿರುವಂತಹ ಎಫ್ಐಆರ್ ಯಾವೆಲ್ಲ ಸೆಕ್ಷನ್ಗಳನ್ನ ಸೇರಿಸಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಐಪಿಸಿ ಸೆಕ್ಷನ್ 376 2N, 376 2K, 354A, 354B, 354C ಹಾಗೂ 506ರ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗಿದೆ. ಈ ಸೆಕ್ಷನ್ಗಳು ಏನ್ ಹೇಳ್ತಾವೆ ಹಾಗಾದ್ರೆ 376 2N ಮಹಿಳೆಯ ಮೇಲೆ ಪದೇ ಪದೇ ಅತ್ಯಾಚಾರ, 376 2K ಸಂತ್ರಸ್ತೆಯ ನಿಯಂತ್ರಣ ಹಾಗೂ ಅತ್ಯಾಚಾರ, ಇನ್ನು 354A ಸೆಕ್ಷನ್ ಲೈಂಗಿಕ ಅನುಕೂಲಕ್ಕಾಗಿ ಬೇಡಿಕೆ, 354B ಬಟ್ಟೆ ಹಿಡಿದು ಎಳೆದಾಡಿದ ಆರೋಪ, 354C ಖಾಸಗಿ ಚಿತ್ರ ಸೆರೆ ಹಿಡಿದು ವೀಕ್ಷಣೆ ಮತ್ತೆ ಆಕೆಯ ಒಪ್ಪಿಗೆ ಇಲ್ಲದೆ ಪ್ರಸಾರ, 506ನೇ ಸೆಕ್ಷನ್ ಬೆದರಿಕೆಗೆ ಹಾಕುವುದು. ಈ ಎಲ್ಲ ಕಠಿಣ ಸೆಕ್ಷನ್ಗಳನ್ನ ಈಗ ಸೇರಿಸಲಾಗಿದೆ ಎಫ್ಐಆರ್ ನಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಮೇಶ್, ಪ್ರಜ್ವಲ್ ವಿರುದ್ಧ ದಾಖಲಾಗಿರುವಂತಹ 3ನೇ ಎಫ್ಐಆರ್ ಏನಿದೆ, ಆ ಎಫ್ಐಆರ್ ನಲ್ಲಿ ಸಾಕಷ್ಟು ಕಠಿಣ ಸೆಕ್ಷನ್ಗಳನ್ನ ಹಾಕಲಾಗಿದೆ. ಆ ಸೆಕ್ಷನ್ಗಳು ಏನ್ ಹೇಳುತ್ತೆ, ಈ ಕಾನೂನು ಎಷ್ಟು ಬಿಗಿ ಆಗ್ತಾ ಹೋಗುತ್ತೆ ಪ್ರಜ್ವಲ್ನ ಈ ಪ್ರಕರಣದಲ್ಲಿ ಹಾಗಾದ್ರೆ ಅಂತ? ಪ್ರಗತಿ ಏನು ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ತನಿಖೆಯನ್ನ ಮಾಡಲಿಕ್ಕೆ ವಿಶೇಷ ತಂಡವನ್ನೇ ರಚನೆ ಮಾಡಲಾಯಿತು. ಅದಾದ ನಂತರ ಸಂತ್ರಸ್ತರು ಒಬ್ಬೊಬ್ಬರಾಗಿ SIT ಮುಂದೆ ಬರ್ತಾ ಇದ್ದಾರೆ. ಮೊದಲು ಒಳನರಸೀಪುರ ಪ್ರಕರಣ ಏನು ದಾಖಲಾಯಿತು, ಅದಾದ ನಂತರ ಒಬ್ಬೊಬ್ಬರಾಗಿ ಸಂತ್ರಸ್ತರನ್ನ ಸಂಪರ್ಕ ಮಾಡಿದಂಥ SIT ಅಧಿಕಾರಿಗಳು ಅವ್ರನ್ನ ಕರೆದು ವಿಚಾರಣೆಗೊಳಪಡಿಸಿ ಅವರಿಂದ ಮಾಹಿತಿಯನ್ನು ಪಡ್ಕೊಂಡು ಆ ಮೂಲಕ FIR ಮೇಲೆ FIR ದಾಖಲು ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಬೆಂಗಳೂರಿನ ಸೈಬರ್ ಸೆಲ್ನಲ್ಲಿ ಕೂಡ 2 FIR ದಾಖಲಾಗಿದೆ. ಅದರ ಮೊದಲ ಒಂದು FIR ನಲ್ಲಿ 376(2) ಅನ್ನ ಅಪ್ಲೈ ಮಾಡಲಾಗಿತ್ತು. 376(2) ಅಂತ ನೋಡ್ತಾ ಹೋದ್ರೆ ಒಬ್ಬ ಪಬ್ಲಿಕ್ ಸರ್ವೆಂಟ್, ಒಬ್ಬ ಅಧಿಕಾರಿಯಾಗಲಿ ಅಥವಾ ಒಬ್ಬ ರಾಜಕಾರಣಿಯಾಗಿ ಜನಪ್ರತಿನಿಧಿ ಆಗಲಿ ಅವರು ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ತಮ್ಮ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಯಾವುದೇ ಮಹಿಳೆ ಮೇಲೆ ಪದೇ ಪದೇ ಅತ್ಯಾಚಾರವನ್ನು ಮಾಡುವಂಥದ್ದು ಆ ಸೆಕ್ಷನ್ಸ್ ಆಗಿತ್ತು. ಮತ್ತೆ ಅದಾದ ನಂತರ ಮತ್ತೆ 3ನೇ FIR ಏನು ದಾಖಲಾಗಿದೆ, ಆ ಒಂದು FIR ನಲ್ಲಿ 376(2N) ಅನ್ನುವಂಥ ಒಂದು ಸೆಕ್ಷನ್ ಅನ್ನ ಅಳವಡಿಕೆ ಮಾಡಿದರೆ. ಅದೇ ರೀತಿ ಒಬ್ಬ ಪಬ್ಲಿಕ್ ಸರ್ವೆಂಟ್ ಒಬ್ಬ ಮಹಿಳೆಯನ್ನ ಪದೇ ಪದೇ ಅತ್ಯಾಚಾರವನ್ನು ಮಾಡುವಂಥದ್ದು, ಪ್ರಭಾವವನ್ನು ಬೆಳೆಸಿ ಅನ್ನುವಂಥದ್ದು. ಮತ್ತೆ ಇನ್ನು 376(2K) ಅನ್ನುವಂಥದ್ರಿಂದ ಸಂತ್ರಸ್ತೆಯನ್ನ ಎಲ್ಲೊಂದ್ ಕಡೆ ತಮ್ಮ ಪ್ರಭಾವದಿಂದ, ಅಧಿಕಾರದ ಪ್ರಭಾವದಿಂದ ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡು ಪದೇ ಪದೇ ಆಕೆಯನ್ನ ಅತ್ಯಾಚಾರ ಎಸಗುವಂತದ್ದು ಮತ್ತೆ ಆಕೆ ದೌರ್ಜನ್ಯವನ್ನ ಎಸಗುವಂತದ್ದು. 354A ಅನ್ನುವಂಥದ್ದು ಅಂದ್ರೆ ಮಾಡೆಸ್ಟಿ ಆಫ್ ವುಮೆನ್ ಅನ್ನುವಂಥದ್ದು, ಅಂದ್ರೆ ಒಬ್ಬ ಮಹಿಳೆಗೆ ಅಂದ್ರೆ ಅವರ ಘನತೆಗೆ ಧಕ್ಕೆ ತರುವ ರೀತಿ ಆಕೆಯ ಜೊತೆ ನಡವಳಿಕೆಯನ್ನು ಮಾಡುವಂತಹದ್ದು ಮತ್ತೆ ಲೈಂಗಿಕ ದೌರ್ಜನ್ಯವನ್ನ ಕೊಡುವಂತದ್ದಾದ್ರೆ. ಇನ್ನು 354B ಏನ್ ಹೇಳ್ತದೆ ಅಂದ್ರೆ ಒಬ್ಬ ಮಹಿಳೆಯನ್ನ ಅಂದ್ರೆ ಬಟ್ಟೆಯನ್ನ ಹಿಡಿದು ಎಳೆದಾಡುವಂತಹದ್ದು ಮತ್ತೆ ಲೈಂಗಿಕ ಒಂದು ಏನು ಸಹಕಾರಕ್ಕಾಗಿ ಆಕೆಗೆ ಹಿಂಸೆಯನ್ನು ಕೊಡುವಂತದ್ದು ಇರ್ತದೆ. ಮತ್ತೆ 354C ಅದೇ ರೀತಿ ಒಬ್ಬ ಖಾಸಗಿ ದೃಶ್ಯವನ್ನ ಅಂದ್ರೆ ಆಕೆಯ ಜೊತೆ ಏನು ಒತ್ತಾಯಪೂರ್ವಕವಾಗಿ ಲೈಂಗಿಕ ಕ್ರಿಯೆ ನಡೆಸೋದಲ್ಲದೆ ಅದನ್ನ ಚಿತ್ರೀಕರಣ ಮಾಡಿಕೊಂಡು ಆಕೆಗೆ ಒಪ್ಪಿಗೆ ಇಲ್ಲದೆ ಆ ಒಂದು ವಿಡಿಯೋಗಳನ್ನ ಹರಿಬಿಡುವಂತಹದ್ದು ಕೂಡ ಪ್ರಮುಖವಾದಂತಹ ವಿಚಾರವಂತದ್ದು. ಪದೇ ಪದೇ ಅದನ್ನ ವೀಕ್ಷಣೆ ಮಾಡುವಂತಹದ್ದು, ಹರಿಬಿಡುವಂತಹದ್ದು, ಇದೆಲ್ಲವೂ ಕೂಡ ಪ್ರಮುಖವಾಗಿರುವಂತಹದ್ದು. ಮತ್ತೆ ಕಾಮನ್ ಆಗಿ 306 ಇರುವಂತಹದ್ದು ಅಂದ್ರೆ ಈ ರೀತಿಯ ಘಟನೆಗಳಾಗೋದ್ರಿಂದ ಈ ವಿಚಾರ ಏನೋ ಹೊರಗಡೆ ಬಂದಿದ್ದೆ ಆದಲ್ಲಿ ತಮಗೆ ಜೀವಕ್ಕೆ ತೊಂದರೆ ಕೊಡ್ತೀನಿ ಅಂತ ಹೇಳಿ ಜೀವ ಬೆದರಿಕೆ ಹಾಕುವಂತದ್ದು, ಈ ರೀತಿಯಾದಂತಹ ಕಠಿಣ ಸೆಕ್ಷನ್ಗಳನ್ನ ಹಾಕುವ ಮೂಲಕ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣದಿಂದ ಹೊರಗಡೆ ಬರಬಾರ್ದು ಅನ್ನುವಂಥದ್ದು. ಮತ್ತೆ ಎಲ್ಲೊಂದ್ ಕಡೆ ಅಧಿಕಾರದ ಅಮಲಿನಲ್ಲಿ, ಅಧಿಕಾರದ ದರ್ಪದಲ್ಲಿ ಹಲವು ಮಹಿಳೆಯರಿಗೆ ಎದುರಿಸಿ ಬೆದರಿಸಿ ಈ ರೀತಿಯಾಗಿ ಪದೇ ಪದೇ ಲೈಂಗಿಕ ಕ್ರಿಯೆಗೆ ಅವ್ರನ್ನ ಬಳಕೆ ಮಾಡ್ಕೊಂಡಿರುವಂತಹದ್ದು. ಇದು ಅತ್ಯಾಚಾರದ ವ್ಯಾಪ್ತಿಯಲ್ಲಿ ಬರೋದಲ್ಲದೆ ಮತ್ತೆ ಇವರಿಗೆ ಏನೋ ಒಂದು ಜನಪ್ರತಿನಿಧಿಯಾಗಿ ಅಧಿಕಾರ ದುರ್ಬಳಕೆಯನ್ನು ಮಾಡ್ಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ಸೆಕ್ಷನ್ ಅಲ್ಲಿ ಉಲ್ಲೇಖವನ್ನು ಮಾಡದೆ ಹೋಗ್ತಾ ಇದ್ದಾರೆ. ಹಾಗಾಗಿ ಈ ಎಲ್ಲ FIRಗಳು ಕೂಡ ಮುಂದೆ ತನಿಖಾ ಹಂತದಲ್ಲಿ ಪ್ರಜ್ವಲ್ ರೇವಣ್ಣಗೆ ಸಾಕಷ್ಟು ಸಂಕಷ್ಟವನ್ನು ತರುವಂತಹ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ ಒಳನರಸೀಪುರದಲ್ಲಿ ಒಂದು FIR ಆಗಿದೆ, ಸೈಬರ್ ಸೆಲ್ ಅಲ್ಲಿ 2 FIR ಆಗಿರುವಂತಹದ್ದು. ಮತ್ತೆ ಇವತ್ತು ಅಥವಾ ನಾಳೆ ಒಳಗಾಗಿ ಮತ್ತೊಂದು FIR ಅವರ ಮೇಲೆ ದಾಖಲಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಮಾಹಿತಿಗಳು ಲಭ್ಯ ಆಗ್ತಿರುವಂತದ್ದು. ಮತ್ತೆ ದಿನೇ ದಿನೇ ಸಂತ್ರಸ್ತೆಯರು ಹೆಚ್ಚಾಗಿ SIT ಅಧಿಕಾರಿಗಳು ಮುಂದೆ ಬಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಎಲ್ಲ ಒಂದ್ ಕಡೆ ತನಿಖೆ ನಡೀತಾ ಹೋದಂತೆ ಸಂತ್ರಸ್ತರಿಗೆ ಒಂದು ಧೈರ್ಯ ಬಂದಂತೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಬಂದು ತಮಗೆ ಆದಂತಹ ದೌರ್ಜನ್ಯ, ತಮಗೆ ಯಾವ ರೀತಿ ಅನ್ಯಾಯವನ್ನು ಮಾಡಿದ್ದಾರೆ, ಅತ್ಯಾಚಾರವನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನ
ವಿವರವಾಗಿ SIT ಅಧಿಕಾರಿಗಳ ಮುಂದೆ ಹೇಳ್ತಾ ಇರೋದ್ರಿಂದ FIR ಮೇಲೆ FIR ದಾಖಲಾಗ್ತಿರುವಂಥದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಮುಂದಿನ ದಿನಗಳು ಮತ್ತಷ್ಟು ಕಠಿಣ ಆಗುತ್ತೆ. ಯಾಕೆಂದ್ರೆ ಒಂದೆರಡು ಕೇಸ್ಗಳಾದ್ರೆ ಎಲ್ಲ ಒಂದ್ ಕಡೆ ಅದರಿಂದ ಜಾಮೀನನ್ನು ಪಡ್ಕೊಳ್ಳುವಂತದ್ದು, ಆಂಟಿಸಿಪೇಟರಿ ಬೇಲ್ಗಳನ್ನು ಪಡ್ಕೊಳ್ಳುವಂತದ್ದು ಆಗುತ್ತೆ. ಆದ್ರೆ ಈ ರೀತಿ ಹೆಚ್ಚು ಪ್ರಕರಣಗಳಾದ ಸಂದರ್ಭದಲ್ಲಿ ಈ ಒಬ್ಬ ಎಬಿಚುಯಲ್ ರೇಪಿಸ್ಟ್ ಅನ್ನುವಂತ ನಿಟ್ಟಿನಲ್ಲಿ ಅವರ ವಿರುದ್ಧ ದಾಖಲೆಗಳು ಅಂದ್ರೆ ಪ್ರಕರಣಗಳು ದಾಖಲಾಗ್ತಾ ಇರುವಂತದ್ದು ಮತ್ತೆ ಸೆಕ್ಷನ್ಗಳು ಕೂಡ ಅಷ್ಟೇ ಕಠಿಣವಾದ ಸೆಕ್ಷನ್ಗಳಿರೋದ್ರಿಂದ ಈ ಒಂದು ಪ್ರಕರಣದ ಸುಳಿಯಿಂದ, ಈ ಒಂದು ಆರೋಪಗಳ ಸುಳಿಯಿಂದ ಪ್ರಜ್ವಲ್ ರೇವಣ್ಣ ಮುಂದಿನ ದಿನಗಳಲ್ಲಿ ಹೊರಗಡೆ ಬರುವಂತದ್ದು ಅಷ್ಟು ಸುಲಭ ಇಲ್ಲ. ಪ್ರಗತಿ. ರಮೇಶ್, ಈ ಸೆಕ್ಷನ್ಗಳನ್ನ ನೋಡ್ತಾ ಇದ್ರೆ ಶಿಕ್ಷೆ ಸಹ ಅಷ್ಟೇ ಕಠಿಣವಾಗಿದೆ ಅಂತ ಕಾಣಿಸ್ತಾ ಇದೆ. ಶಿಕ್ಷೆಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಈ ಸೆಕ್ಷನ್ಗೆ ಸಂಬಂಧಪಟ್ಟಂತೆ ಹೇಗಿರುತ್ತೆ ರಮೇಶ್? ಪ್ರಗತಿ, ಅಂದ್ರೆ ಈ ಸೆಕ್ಷನ್ಗಳ ಗಂಭೀರತೆಯನ್ನು ನೋಡ್ತಾ ಹೋದ್ರೆ ಇದು ಜೀವಾವಧಿಯವರೆಗೂ ಶಿಕ್ಷೆಯನ್ನ ಕೊಡಬಹುದು ಅಥವಾ ಮರಣದಂಡನೆಯವರೆಗೂ ಕೂಡ ಶಿಕ್ಷೆಯನ್ನ ಕೊಡುವಂತಹ ಒಂದು ಅವಕಾಶಗಳು ನ್ಯಾಯಾಲಯಕ್ಕೆ ಇರುವಂತದ್ದು. ಹಾಗಾಗಿ ಲೈಫ್ ಸೆಂಟೆನ್ಸ್ ಆರ್ ಡೆತ್ ಸೆಂಟೆನ್ಸ್ ಅನ್ನ ಕೊಡುವಂತಹ ಒಂದು ಗಂಭೀರವಾದ ಪ್ರಕರಣಗಳಿರುವಂತದ್ದು. ಅಂದ್ರೆ ಇದು ಆ ಒಂದು ಪ್ರಕರಣ ನಡೆಯುವ ಸಂದರ್ಭದಲ್ಲಿ ಅದನ್ನ ಯಾವ ಮಟ್ಟಕ್ಕೆ ಅವರು ಕ್ರೂರವಾಗಿ ಒಂದು ಈ ಘಟನೆಯನ್ನ ನಡೆಸಿದ್ದಾರೆ ಅನ್ನುವಂಥದ್ದು ಕೂಡ ಪ್ರಮುಖವಾದಂತಹ ವಿಚಾರ ಆಗಿರ್ತದೆ. ಮತ್ತೆ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಈ ರೀತಿ ಅತ್ಯಾಚಾರವನ್ನು ಮಾಡಿದ್ದಾರೆ, ಪದೇ ಪದೇ ಅತ್ಯಾಚಾರವನ್ನು ಮಾಡಿದ್ದಾರೆ. ಅದು ಒಬ್ಬರಿಬ್ಬರಲ್ಲ, ಹಲವು ಮಹಿಳೆಯರ ಜೊತೆ ಇದನ್ನ ಅಬಿಚುವಲ್ ಆಗಿ ಈ ರೇಪ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೋರ್ಟ್ಗೆ ಗಮನಕ್ಕೆ ಬಂದದ್ದೇ ಆದಲ್ಲಿ ಪ್ರಜ್ವಲ್ ರೇವಣ್ಣಗೆ ಅಂದ್ರೆ ಅಷ್ಟು ತನಿಖೆ ಮಾಡ್ತಾ ಅಂತ SIT ಅಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿ ಅದನ್ನ ಕೋರ್ಟ್ ನಲ್ಲಿ ಪ್ರಾಸಿಕ್ಯೂಷನ್ ಸಂದರ್ಭದಲ್ಲಿ ಅದನ್ನ ಪ್ರೂವ್ ಮಾಡಿದ್ದೆ ಆದಲ್ಲಿ ಪ್ರಜ್ವಲ್ ರೇವಣ್ಣಗೆ ಲೈಫ್ ಸೆಂಟೆನ್ಸ್ ಆಗ್ಬೋದು. ಅಂದ್ರೆ ಅವ್ರ ಜೀವ ಇರುವವರೆಗೂ ಜೈಲಿನಲ್ಲೇ ಕಳಿಬೇಕಾದಂತ ಒಂದು ಶಿಕ್ಷೆ ಆಗ್ಬೋದು ಅಥವಾ ಮರಣದಂಡನೆ ಕೊಡುವಂತಹ ಶಿಕ್ಷೆ ಕೊಡ್ಲಿಕ್ಕೂ ಕೂಡ ಕಾನೂನಲ್ಲಿ ಅವಕಾಶಗಳಿದೆ. ಸೊ ಅಷ್ಟಂತಹ ಒಂದು ಕಠಿಣ ಶಿಕ್ಷೆಯನ್ನ ಕೊಡಬೇಕು ಅನ್ನೋಂತಾದ್ರೆ SIT ತನಿಖೆ ಮಾಡ್ತಾ SIT ಎಷ್ಟರ ಮಟ್ಟಿಗೆ ಸಾಕ್ಷಿಗಳನ್ನ ಅವರ ವಿರುದ್ಧ ಕಲೆ ಹಾಕುತ್ತೆ, ಅದನ್ನ ಹೇಗೆ ಕೋರ್ಟ್ ನಲ್ಲಿ ಪ್ರೂವ್ ಮಾಡುತ್ತೆ ಅನ್ನೋಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಹಾಗಾಗಿ ತೀರಾ ಕಠಿಣ ಮತ್ತೆ ಘೋರವಾದಂತಹ ಸೆಕ್ಷನ್ಸ್ಗಳು ಇದಾಗಿರೋದ್ರಿಂದ ಪ್ರಜ್ವಲ್ ರೇವಣ್ಣ ಈ ಒಂದು ಪ್ರಕರಣದಿಂದ ಹೊರಗಡೆ ಬರುವಂತದ್ದು ಅಷ್ಟು ಸುಲಭ ಇಲ್ಲ. ಮತ್ತೆ ಈಗ ಆಗ್ತಾ ಇರುವಂತಹ ಸೆಕ್ಷನ್ಗಳು ಮತ್ತೆ ಸಂತ್ರಸ್ತೆಯರು ಬಂದು ಕೊಡ್ತಾ ಇರುವಂತಹ ಹೇಳಿಕೆಗಳು ಮತ್ತೆ ಅವರ ಬಳಿ ಇರುವಂತಹ ಸಾಕ್ಷಿಗಳು, ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋಗಳು ಕೂಡ ಸಾಕಷ್ಟು ಕಥೆಗಳನ್ನ ಮತ್ತೆ ಸಾಕಷ್ಟು ಕ್ರೂರತೆಯನ್ನ ಕೂಡ ಹೇಳ್ತಾ ಇರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗ್ತಿದ್ದು ಒಂದು ಕೇಸ್ಗಿಂತ ಮತ್ತೊಂದು ಕೇಸ್ಗಳು ಕಠಿಣ ಅಂತಾನೆ ಹೇಳ್ಬೋದು ಅದು ಆ ಸೆಕ್ಷನ್ಗಳನ್ನ ನೋಡಿದ್ರೆ. ಪ್ರಗತಿ. ಓಕೆ ರಮೇಶ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನ ಪಡೆದುಕೊಳ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.